ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೆಲ್ತಿ ಲೈಫ್ ಸ್ಟೈಲ್ ವಿತ್ ಶ್ರೀ ಲೈಫ್ಗೆ ಸ್ವಾಗತ. ಸಾರಿ, ಇಷ್ಟು ದಿನ ವೀಡಿಯೋಗಳನ್ನ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಕಾರಣ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ತುಂಬ ಹಬ್ಬಗಳಿತ್ತು. ಜೊತೆಗೆ ದಸರಾ ಹಾಲಿಡೇಸ್ ಇರೋದ್ರಿಂದ ಮಗ ಕೂಡ ಮನೆಗೆ ಬಂದಿದ್ದ. ಸೊ ಅವನ ಜೊತೆ ಕಾಲ ಕಳ್ಕೊಂಡು ಅವನಿಗೆ ಟೈಮ್ ಕೊಟ್ಕೊಂಡು ವಿಡಿಯೋ ಮಾಡಿರಲಿಲ್ಲ. ಇದೇನಪ್ಪ ಇದು, ಯಾವುದೋ ಕ್ಯಾರಿ ಬ್ಯಾಗ್ ಹಿಡ್ಕೊಂಬಂದಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ದಸರಾ ಹಾಲಿಡೇಸ್ ಇರೋದ್ರಿಂದ ಮಗನ ಜೊತೆ ನೆನ್ನೆ ಲಾಸ್ಟ್ ಸಂಡೇ ನಾನು ಬೆಂಗಳೂರಿಗೆ ಅಂತ ಹೋಗಿದ್ದೆ. ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಸುಮಾರು ರೀಲ್ಸ್ಗಳಲ್ಲಿ ಸಪ್ನಾ ಬುಕ್ಸ್ ಹೌಸ್ ಅವರು ಬುಕ್ ಫೇರ್ ಅಂತ ಮಾಡ್ತಿದ್ದಾರೆ ಅಂತ ನೋಡಿದ್ವಿ. ಸೊ ನಾವು ಹೋಗಿ ಬರೋಣ ಅಂತ ಹೋದಾಗ ಒಂದಷ್ಟು ಬುಕ್ಸ್ನ ತಂದಿದ್ದೆ. ಸೊ ಯಾವ್ಯಾವ ತೊಗೊಂಬಂದಿದ್ದೀನಿ ಅಂತ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದೆ. ಮೊದಲನೇ ಪುಸ್ತಕ ಅಣ್ಣನ ನೆನಪು, ಚಂದ್ರ ತೇಜಸ್ವಿ ಅವ್ರ ಪುಸ್ತಕ. ಇನ್ನು ಎರಡನೇ ಪುಸ್ತಕ ಬಂದು ಮತ್ತೆ ತೇಜಸ್ವಿ ಅವ್ರದ್ದೇನೆ, ಚಿದಂಬರ ರಹಸ್ಯ ಅಂತ. ನನ್ನ ಕಡೆ ತೇಜಸ್ವಿ ಅವ್ರ ಪುಸ್ತಕಗಳು ಸ್ವಲ್ಪ ಕಡಿಮೆ ಇತ್ತು. ಕಡಿಮೆ ಅನ್ನೋದಕ್ಕಿಂತ ಇದ್ದಿದ್ದು ಒಂದೇ, ಜುಗಾರಿ ಕ್ರಾಸ್, ಈಗಷ್ಟೇ ಓದ್ತಾ ಇದ್ದೆ. ಸೊ ಇಷ್ಟ ಆಯಿತು ಅವ್ರ ಬರಹನೂ, ಇರಲಿ ಅಂತ ಅವ್ರದ್ದೊಂದಷ್ಟು ಪುಸ್ತಕಗಳನ್ನ ತೊಗೊಂಬಂದಿದ್ದೀನಿ. ಅದ್ರ ಜೊತೆ ಬೇರೆ ಬೇರೆನೂ ಇದೆ. ಮೂರನೇ ಪುಸ್ತಕ ಬಂದು ನನ್ನ ಫೇವ್ರೆಟ್ ರವಿ ಬೆಳಗೆರೆ ಅವ್ರದ್ದು ಪುಸ್ತಕ ಮಾಟಗಾತಿ. ಇವ್ರದ್ದು ಪುಸ್ತಕಗಳಂತೂ ನನ್ನ ಹತ್ರ ಸುಮಾರುಗಳಿದೆ. ಇನ್ನು ನಾಲ್ಕನೇ ಪುಸ್ತಕ ಬಂದು ಯಯಾತಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಗಿರೀಶ್ ಕಾರ್ನಾಡ್ ಅವ್ರ ಪುಸ್ತಕ ಇದು. ಇವ್ರ ಪುಸ್ತಕಗಳು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಅದು ಒಂದಿರಲಿ ಅಂತ ಎತ್ಕೊಂಬಂದೆ. ನೆಕ್ಸ್ಟು ಮತ್ತೆ ತೊಗೊಂಬಂದಿರೋದು ಕರ್ವಾಲೋ, ಇದು ಕೂಡ ತೇಜಸ್ವಿ ಅವ್ರ ಪುಸ್ತಕನೇ. ಇವೆಲ್ಲ ಅದೇನೋ ಹೆಸರು ಕೇಳಿದ ತಕ್ಷಣ, ನೋಡಿದ ತಕ್ಷಣ ಇರಲಿ ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ತೊಗೊಂಬಂದ್ಬಿಟ್ಟೆ. ಅಗೈನ್ ಮತ್ತೆ ಕೂಡ ತೇಜಸ್ವಿ ಅವ್ರದ್ದೇ ಇನ್ನೊಂದು ಪುಸ್ತಕ, ರುದ್ರಪ್ರಯಾಗದ ಭಯಾನಕ ನರಭಕ್ಷಕ ಅಂತೇಳಿ. ಇದು ಒಂದಿರಲಿ ಅಂತೇಳಿ ಇದನ್ನು ಕೂಡ ಬುಕ್ ರ್ಯಾಕಲ್ಲಿ ನೋಡಿದ ತಕ್ಷಣ ತಕ್ಕೊಂಡೆ. ಅದಾದ ಮೇಲೆ ಇದಂತೂ ಅದೇನೋ ಗೊತ್ತಿಲ್ಲ, ಶ್ರೀಯಂ ಅವ್ರದ್ದು ಪಯಣ ನಿರಂತರ ಅಂತ. ಆ ಬುಕ್ ರ್ಯಾಕಲ್ಲಿ ಹೆಸರು ಕೇಳಿದ ತಕ್ಷಣ ತೊಗೋಬೇಕು ಅನ್ನಿಸ್ತು. ಏನೋ ಡಿಫ್ರೆಂಟ್ ಆಗಿದೆ, ಪಯಣ ನಿರಂತರ ಅಂತ ಅನಿಸಿದ ತಕ್ಷಣ ಯಾಕೋ ತೊಗೋಬೇಕು ಅನ್ನಿಸ್ತು. ಇರಲಿ ಅಂತ ಇದನ್ನು ತೊಗೊಂಡೆ. ಪುಸ್ತಕಗಳು ಅಂದ್ರೇ ನಂಗೆ ತುಂಬ ಇಷ್ಟ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ತೊಗೋತಾ ಇರ್ತೀನಿ, ಓದ್ತಾ ಇರ್ತೀನಿ. ಅದಾದಮೇಲೆ ಇದು ಬಂದು ಪ್ರಕಾಶ್ ರೈ ಅವ್ರದ್ದು ಅವರವರ ಭಾವಕ್ಕೆ. ಆಲ್ರೆಡಿ ನಾನು ಇವ್ರದ್ದು ಇರುವುದೆಲ್ಲ ಬಿಟ್ಟು ಓದಿದ್ದೆ, ಬಟ್ ಈ ಪುಸ್ತಕನ ನಾನು ಸುಮಾರು ಕಡೆ ಹುಡುಕಿದ್ದೆ, ನಂಗೆ ಸಿಕ್ಕಿರಲಿಲ್ಲ, ಹಾಗಾಗಿ ಇದು ಬೇಕಿತ್ತು ಅಂತಲೇ ತೊಗೊಂಡೆ. ಅದಾದಮೇಲೆ ಇದು ಬಂದು ಎದೆಗೆ ಬಿದ್ದ ಅಕ್ಷರ ಅಂತೇಳಿ ದೇವನೂರು ಮಹಾದೇವ ಅವ್ರದ್ದು. ಇದು ಕೂಡ ಅಷ್ಟೇ, ಇನ್ಸ್ಟಾಗ್ರಾಮಲ್ಲಿ ಸುಮಾರು ಸಲ ಕೇಳಿದ್ದೆ, ತೊಗೋಬೇಕು ಅಂತ ಅನ್ಕೋತಾ ಇದ್ದೆ, ಸಿಕ್ತು, ತುಂಬ ಖುಷಿಯಾಯಿತು. ಸೊ ಇರಲಿ ಅಂತ ಇದನ್ನು ನೋಡಿದ ತಕ್ಷಣ ಎತ್ಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ಟೆ, ಇದು ಬೇಕು ಅನ್ನಿಸ್ತು. ಇನ್ನೊಂದು ಬಂದು ನೋ ಪ್ರೆಸೆಂಟ್ ಪ್ಲೀಸ್ ಅಂತೇಳಿ ಜಯಂತ್ ಕಾಯ್ಕಿಣಿ ಅವ್ರ ಪುಸ್ತಕ. ಇದನ್ನು ಕೇಳಿದ್ದೆ ಬಟ್ ತೊಗೊಂಡಿರಲಿಲ್ಲ, ಇದು ಇರಲಿ ಅಂತೇಳಿ ಇದನ್ನು ಕೂಡ ತೊಗೊಂಡು ಬಂದೆ. ಹಾಗೆ ಜೋಗಿ ಅವ್ರದ್ದು ಪ್ರೀತಿಸುವವರನ್ನು ಕೊಂದು ಬಿಡಿ, ಹೆಸರು ಕೇಳೋದಕ್ಕೆ ಒಂಥರ ವಿಚಿತ್ರವಾಗಿತ್ತು, ಸೊ ಇರಲಿ ಅಂತ ತೊಗೊಂಡು ಬಂದೆ. ಅದಷ್ಟೇ ಅಲ್ಲದೆ ನನಗಲ್ಲಿ ಅದ್ರ ಜೊತೆಗೆ ಪುಸ್ತಕಗಳನ್ನ ತೊಗೊಂಡಾಗ ಪುಸ್ತಕಗಳ ಜೊತೆ ಒಂದಷ್ಟು ಗಿಫ್ಟ್ ವೋಚರ್ಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಗಿಫ್ಟ್ ವೋಚರ್ ಮೇಲೂ 100 ರೂಪೀಸ್ ಡಿಸ್ಕೌಂಟ್ ಇದೆ. ಇದನ್ನು ಕೂಡ ನಾನು ನೆಕ್ಸ್ಟ್ ಬೆಂಗಳೂರು ಕಡೆ ಹೋದಾಗ ಯೂಸ್ ಮಾಡಿಕೊಂಡು ಮತ್ತಷ್ಟು ಪುಸ್ತಕಗಳನ್ನ ತಗೊಂಬರೋದು ಖಂಡಿತ. ಇರಲಿ, ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇದಿಷ್ಟೇ ಅಲ್ಲದೆ ಇನ್ನೂ 2 ಪುಸ್ತಕ ಇದೆ. ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು ಶಾಪಿಂಗಿಗೆ, ಅಲ್ಲಿ ಅವಳು 2 ಪುಸ್ತಕ ತೊಗೊಂಡ್ಳು, ಬಟ್ ಅದು ಕೂಡ ನನ್ನ ಹತ್ರನೇ ಉಳ್ಕೊಂಡ್ಬಿಡ್ತು, ಅವಳು ತೊಗೊಂಡೋಗಿಲ್ಲ. ಅದು ಯಾಕಂದರೆ ಅದು ನನ್ನದೇ ಬ್ಯಾಗಲ್ಲಿರೋದ್ರಿಂದ ಅದು ನನ್ನ ಕಡೆನೇ ಉಳ್ಕೊತು. ಅದರಲ್ಲಿ ಒಂದು ಕಾರಂತ್ ಅವರ ಮೂಕಜ್ಜಿಯ ಕನಸುಗಳು, ಇದು ಕೂಡ ಶಿವರಾಮ್ ಕಾರಂತ್ ಅವ್ರ ಪುಸ್ತಕ. ಅದಾದಮೇಲೆ ಇನ್ನೊಂದು ಬಂದು ದಿ ಲಾಸ್ಟ್ ಲೆಕ್ಚರರ್ ಅಂತೇಳಿ, ಇದನ್ನು ಕೂಡ ತೊಗೊಂಡ್ಳು. ನಾನೇ ಇದೆರಡು ನನ್ನ ಕಡೆ ಇಲ್ಲ, ಓದೋಣ ಇಬ್ಬರೂ ಅಂತೇಳಿ ತೊಗೊಂಡ್ವಿ, ಬಟ್ ನನ್ನ ಹತ್ರನೇ ಉಳ್ಕೊತು. ನಾನು ಇದೆರಡನ್ನೂ ಮೊದಲು ಓದಿ ಆಮೇಲೆ ಅವಳಿಗೆ ಕೊಟ್ಟು ಕಳಿಸ್ತೀನಿ.
ನೋಡಿದ್ರಲ್ವ ಫ್ರೆಂಡ್ಸ್, ಇಷ್ಟು ಪುಸ್ತಕಗಳನ್ನ ನಾನಿವತ್ತು ತೊಗೊಂಬಂದಿದ್ದೀನಿ. ಇದರಲ್ಲಿ ಬೇಜಾರಾಗಿದ್ದ ವಿಚಾರ ಏನಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡೋವಾಗ ಅಪ್ ಟು 70% ಡಿಸ್ಕೌಂಟ್ ಅಂತೇಳಿ ನೋಡಿದ್ದೆ. ಅದೇ ಕಾರಣಕ್ಕೆ ನಾನು ಒಂದಷ್ಟು ಪುಸ್ತಕಗಳನ್ನ ಕೊಂಡ್ಕೋಬೇಕು ಅಂತ ಖುಷಿಯಾಗಿ ಹೋದೆ. ಆದರೆ ಅಲ್ಲಿ ಯಾವುದೇ ಕನ್ನಡ ಪುಸ್ತಕಗಳಿಗೆ 70%ವರೆಗೂ ಡಿಸ್ಕೌಂಟ್ ಇರಲಿಲ್ಲ. 10-20% ಡಿಸ್ಕೌಂಟ್ ಕೊಟ್ಟರು. ಆವಾಗ ಅನಿಸಿದ್ದೇನೆಂದರೆ, ಅಯ್ಯೋ ನಾನು ಇಲ್ಲಿಂದ ಹೋಗ್ಬೇಕಿತ್ತಾ ಅಲ್ಲಿವರೆಗೂ, ನಮ್ಮ ಲೋಕಲಲ್ಲಿ ಕೂಡ ಅಷ್ಟು ಡಿಸ್ಕೌಂಟ್ ಕೊಡೋರಲ್ವಾ ಅಂತ ಅನ್ನಿಸ್ತು. ಸ್ವಲ್ಪ ಬೇಜಾರಾಯಿತು, ಇಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಖುಷಿ ವಿಚಾರ ಏನಂದರೆ, ಡಿಸ್ಕೌಂಟೇ ಇಲ್ಲದೆ ಹೋದ್ರೂ ಕೂಡ ಕನ್ನಡ ಪುಸ್ತಕಗಳನ್ನ ತೊಗೋತಾರೆ, ಕನ್ನಡ ಪುಸ್ತಕಗಳು ಸೇಲ್ ಆಗುತ್ತೆ, ಓದ್ತಾರೆ ಅನ್ನೋದಿದೆಯಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ ಅಂತೆಲ್ಲ ಮಾತಾಡ್ತಾರೆ, ಭಾಷಣ ಮಾಡ್ತಾರೆ. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕನ್ನಡನ ಬಳಸಿ, ಆವಾಗ ಅದು ತಾನಾಗೆ ಬೆಳೆಯುತ್ತೆ. ಯಾರಿಗಾದರೂ ಈ ಪುಸ್ತಕಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಪುಸ್ತಕ ಇಷ್ಟ ಆಯಿತು ಅಥವಾ ನೀವು ಯಾವ ಪುಸ್ತಕನ ಓದಿದ್ದೀರಾ ಇದೆಲ್ಲನೂ ಕಮೆಂಟ್ ಮಾಡಿ. ಈ ಎಲ್ಲ ಪುಸ್ತಕಗಳಲ್ಲಿ ಏನು ವಿಚಾರ ಇದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ, ತೊಗೊಂಬಂದಿದ್ದೀನಿ. ಓದಿದ್ಮೇಲೆ ನಿಮಗೂ ಕೂಡ ತಿಳಿಸ್ತೀನಿ. ನಿಮ್ಮ ಹತ್ರ ಯಾರ ಹತ್ರನಾದರೂ ಈ ಪುಸ್ತಕಗಳಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.